ನಮ್ಮನ್ನು ನಾವು ಉನ್ನತಿಯ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವ ಸಲುವಾಗಿ ಪ್ರಯತ್ನಿಸುವ ಸಲುವಾಗಿ ನಾವು ಇತಿಹಾಸವನ್ನು ನೋಡಬೇಕು, ಕಲಿಬೇಕು. ನಿಮ್ಮ ಒಂದು ಸಮಾಜಕ್ಕೆ ಬಹಳ ಒಂದು ಅಭೂತಪೂರ್ವವಾದಂತಹ ಇತಿಹಾಸ ಇದೆ. ಅದನ್ನ ನೀನು ಈಗಿನ ಎಲ್ಲ ಮಕ್ಕಳು ಅದನ್ನು ತಿಳ್ಕೊಳ್ಬೇಕು. ನೋಡಿ, ಆ ಒಂದು ಬ್ಯಾಕ್ಗ್ರೌಂಡ್ ನಲ್ಲಿ ನಿಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರಣವನ್ನ ಕೊಟ್ಟಿದ್ದಾರೆ. ಅಂಬಿಗರ ಚೌಡಯ್ಯ ಅವ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ನೀವು ದ್ವಾಪರಾಯುಗಕ್ಕೆ ಹೋಗಿ, ಆವಾಗಲೂ ಕೋಲಿ ಜನರು ಬಹಳಷ್ಟು ಸಾಧನೆಯನ್ನು ಮಾಡಿದವರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವೇದವ್ಯಾಸರು ಅಂದ್ರೆ ನಿಮಗೆ ಗೊತ್ತಿದೆ, ಈ ಮಹಾಭಾರತವನ್ನೇ ಬರೆದವರು. ಅಂಥವರು ಕೋಲಿ ಸಮಾಜದವರು ಅಂತ ಹೇಳಲಿಕ್ಕೆ ನಿಮಗೆ ಹೆಮ್ಮೆ ಆಗಬೇಕು. ಅಂಥವರ ಒಂದು ಪೀಳಿಗೆ ನೀವು, ಅಂಥ ಪೀಳಿಗೆ ಅಂದರೆ ವಿದ್ಯೆಗೆ ಮಹಾಗುರು. ಇವತ್ತು ನಾವು ಯಾವುದನ್ನಾದರೂ ಆಧಾರವಾಗಿ ಇಟ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ಮಹಾಭಾರತ, ರಾಮಾಯಣ ಅಂತ ಹೇಳ್ತೇವೆ. ಆ ಮಹಾಭಾರತದ ಕುರಿತು ಅವರು ವೇದವ್ಯಾಸ, ಆಮೇಲೆ ಭೀಷ್ಮ. ಇಡೀ ಮಹಾಭಾರತದಲ್ಲಿ ಪ್ರಧಾನವಾದಂತಹ ಒಂದು ಪಾತ್ರವನ್ನು ವಹಿಸಿದವರು, ನಿಸ್ವಾರ್ಥ ಸೇವೆಯನ್ನು ಮಾಡಿದವರು, ಇಡೀ ಮಹಾಭಾರತಕ್ಕೆ ಆದರ್ಶ ಪುರುಷರಾಗಿ ಮಾಡಿದವರು, ನಡೆದಂತೆ ನುಡಿದವರು. ಈಗಲೂ ನಾವು ಹೇಳ್ತೇವೆ ಭೀಷ್ಮ ಪ್ರತಿಜ್ಞೆ ಮಾತಂದರೆ ಅದು ಭೀಷ್ಮನದ್ದು ಅಂತ. ಅಂತ ಭೀಷ್ಮನು ಕೂಡ ಈ ಕೋಲಿ ಸಮಾಜದಲ್ಲಿ ಹುಟ್ಟಿದವರು, ಅಂಬಿಗರ ಸಮಾಜದಲ್ಲಿ ಹುಟ್ಟಿದವರು ಅಂತ ನೀವು ಹೆಮ್ಮೆ ಪಡಬೇಕು. ಅಂತ ಪೀಳಿಗೆ ನಿಮ್ಮದು. ಮುಂದೆ ನಾವು ಕಲಿಯುಗಕ್ಕೆ ಬರೋಣ. ಮಾಣಿಕೇಶ್ವರಿ ಮಹಾಮಾತೆ ಮಹಾನ್ ತಪಸ್ವಿ ಎಲ್ಲ ಹೇಳಿದ್ರು. ಅವರು ಯಾವಾಗಲೂ ಗವಿಯಲ್ಲಿ ಗುಹೆಯಲ್ಲಿ ಇರ್ತಾರೆ, ವರ್ಷಕ್ಕೆ ಒಂದೆರಡು ಸಲ ಮಾತ್ರ ಬರ್ತಾರೆ ಅಂತ. ನೋಡಿ, ವಿಜ್ಞಾನಕ್ಕೆ ನಿಲುಕದ್ದು ಈ ಆಧ್ಯಾತ್ಮಿಕವಾದಂತಹ ಶಕ್ತಿ. ನಾನೊಬ್ಬ ವಿಜ್ಞಾನಿಗಳು, ಯಾವುದನ್ನೂ ಕೂಡ ನಾವು ನಂಬುವರಲ್ಲ, ಎಲ್ಲ ಪ್ರಮಾಣಿಸಿ ವಿಶ್ಲೇಷಿಸಿ ಮತ್ತೆ ನಂಬುವರು. ಆದರೆ ಇವತ್ತು ಆ ಮಹಾಮಾತೆ ಗುಹೆಯಲ್ಲಿ ಅನ್ನ ನೀರು ಯಾವುದೂ ಇಲ್ಲದೆ ಕೇವಲ ಒಂದು ತಪಶಕ್ತಿಯಿಂದ ಜೀವಂತವಾಗಿದ್ದಾಳೆ. ವರ್ಷದಲ್ಲಿ ಒಂದೆರಡು ಸಲ ಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾಳೆ, ಆಶೀರ್ವಾದವನ್ನು ನೀಡ್ತಾಳೆ ಅಂತ ಹೇಳಿದರೆ ನಿಮಗೆ ಹೆಮ್ಮೆ ಆಗಬೇಕು. ಅವಳು ಕೂಡ ಅಂಬಿಗರ ಸಮಾಜದಲ್ಲಿ ಹುಟ್ಟಿದವಳು. ಇನ್ನು ಅಗಸ್ತ್ಯ ಮಹಾಮನಿಗಳು ತಪೋಬಲದಲ್ಲಿ ಎಲ್ಲವನ್ನ ತನ್ನ ಕೈಗೆ ಮಾಡಿಕೊಳ್ಳುವವರು. ಅಂತ ತಪೋನಿಷ್ಠರು. ತಪಸ್ಸು ಅಂತ ಹೇಳಿದ್ರೆ ಅವರಿಗೆ ಎಲ್ಲವೂ ಗೊತ್ತಾಗ್ತದೆ. ಚಂದ್ರಲೋಕದಲ್ಲಿ ಏನು ನಡೀತದೆ, ಸೂರ್ಯಲೋಕದಲ್ಲಿ ನಡೀತದೆ,